ಹಲೋ. ನಮಸ್ಕಾರಮ್ಮ. ನಮಸ್ಕಾರ ಸ್ವಾಮಿ. ಹೇಳಮ್ಮ ತಾಯಿ, ಯಾರು ಮಾತಾಡೋದು? ನಾವು ಪಾಗೋಡ್ ಎಲ್ಲಿಂದ? ಸೈಡು ರಂಗಸಮುದ್ರ ಅಂತ. ಓಕೆಮ್ಮ ಹೇಳಮ್ಮ. ನಮಸ್ಕಾರ. ಅದೇ ಸ್ವಾಮಿ, ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ. ಅವಾಗ ಓಕೆ. ಗುರುಜಿ ಒಂದು ಪೂಜೆ ಹೇಳಿದ್ರು. ಅಂದ್ರೆ ನಾನ್ ನಿಮ್ಗೊಂದು 9 ವಾರದ ವ್ರತವನ್ನು ಹೇಳಿದ್ನ ನಾನ್ ನಿಮ್ಗೆ? ಹೇಳಿದ್ರು ಸ್ವಾಮಿ. ಅಂದ್ರೆ ಇವಾಗ ಪವಾಡ ಆಯ್ತಂತ ಹೇಳ್ತಾ ಇದ್ದೀರಾ? ಆಯ್ತು ಸ್ವಾಮಿ. ಅದು ಪವಾಡ ಆಯ್ತಾ? ಓಹೋ, ನಿನ್ನ ಹಾ. ಪವಾಡ ಕೇಳಕ್ಕೆ ನನಗೆ ಬಹಳ ಆನಂದ ತಾಯಿ. ಹೇಳಮ್ಮ ತಾಯಿ, ಏನ್ ಪವಾಡ ಆಯ್ತು? ಅವ್ರಿಗೆ ಒಳಗಡೆ ಹುಣ್ಣ ಆಗಿತ್ತು ಸ್ವಾಮಿ. ಓಕೆ, ನಿಮ್ ಯಜಮಾನ್ರಿಗೆ ಹುಷಾರಿರ್ಲಿಲ್ಲ? ಹುಷಾರಿರ್ಲಿಲ್ಲ. ಬೆಂಗಳೂರಲ್ಲಿ ಡಾಕ್ಟ್ರು ಆಗದೇ ಇಲ್ಲ ಅಂತ ಹೇಳಿದ್ರು. ಏನ್ ಡಾಕ್ಟರ್ ಏನ್ ಆಗಲ್ಲ ಅಂತ ಹೇಳಿದ್ರು? ಅವರು ಇಂಥವ್ ಕೇಸು 100ಕ್ಕೆ 1, 2 ಅಷ್ಟೇ ಪಾಸ್ ಆಗೋದು. ನಾವ್ ಮಾಡದ್ ಮಾಡ್ತೀವಿ, ಅದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಓಕೆ. ಆ ಟೈಮ್ನಲ್ಲಿ ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಐತೆ ಅಂತ ನಮ್ಮ ಅಣ್ಣ ಹೇಳಿದ್ರು. ಅಲ್ಲಿಂದ ಮಂತ್ರಾಕ್ಷತೆ ತಂದಿದ್ರು. ನಾವ್ ಅದು ಮಂತ್ರಾಕ್ಷತೆ ತಂದು ಸ್ವಾಮಿ ಪೂಜೆ ಫೋನ್ ಮಾಡಿ ಕೇಳಿದ್ರೆ ಇಂತ ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಯಾರು? ನಾನ್ ಹೇಳಿದ್ದೆ ನಿಮ್ಗೆ ಈ ತರದಲ್ಲಿ 9 ವಾರದ ವ್ರತ ಮಾಡಮ್ಮ, ಹುಷಾರಾಗ್ತಾರೆ ನಿಮ್ ಯಜಮಾನ್ರು ಅಂತ ಹೇಳಿದ್ದೆ. ಹೇಳಿದ್ರು. ಓಕೆ ಅಮ್ಮ. ಅದು ಮಾಡಿದ್ದೆ ಸ್ವಾಮಿ. ಹಾ. ಅದು ಸಕ್ಸಸ್ ಆಯ್ತು. ಓಕೆ, ಪೂಜಾ ವ್ರತ ಮಾಡಿದ್ಮೇಲೆ ಡಾಕ್ಟರ್ ಏನ್ ಹೇಳಿದ್ರು? ನಿಮ್ಮ ಯಜಮಾನ್ರು ಇಲ್ಲ, ಇಂಥವು 100ಕ್ಕೆ 1 ಕೇಸು, 100ಕ್ಕೆ ಒಬ್ರು ಈ ತರ ಒಬ್ರು ಇಬ್ರು ಈ ತರ ಬದುಕ್ತಾರಮ್ಮ, ಆದ್ರೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್. ಹೇಳಿದ್ರು ಸ್ವಾಮಿ. ಅದಕ್ಕೆ ನಾನು ಏನ್ ಮಾಡಿದೆ, ನಿಮ್ಗೆ ನನಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ನಾನು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ 9 ವಾರದ ವ್ರತವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ನೋಡಿದ್ರ ಪವರ್ಫುಲ್ ವ್ರತ ಹೇಗಿದೆ ಅಂತ ಹೇಳಿ. ಖಂಡಿತ. ಇವಾಗ ಏನ್ ಅನ್ಸುತ್ತೆ ನನ್ ತಾಯಿ, ನಿಮ್ಮ ಯಜಮಾನ್ರು ಬದುಕಿ ಬಂದ್ರು, ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ 9 ವಾರ ಪೂಜೆ ಮಾಡಿದ್ದಕ್ಕೆ ಇವತ್ತು ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದೀಯಾ? ಇದು ಎಷ್ಟು ವಾರ ಆಯ್ತು? ಎಷ್ಟನೇ ವಾರ ಮಾಡಿದ್ಯಾ ತಾಯಿ ನಿನ್ ವ್ರತ? 9 ವಾರ ಮಾಡಿದ್ದೆ ಸ್ವಾಮಿ. ಈಗಲೂ ಗುರುವಾರ ಮಾಡ್ತೀನಿ ಪೂಜೆ. ಈಗ ನಿನ್ಗ ಅಂದ್ರೆ 9 ವಾರ ವ್ರತವನ್ನು ಕಂಪ್ಲೀಟ್ ಮಾಡಿದ್. ಇವಾಗ ಕಂಪ್ಲೀಟ್ ಆದ್ಮೇಲೆ ನಿನ್ಗೆ ಅನುಗ್ರಹ ಆಗಿರೋದು. ಈಗ ಅನುಗ್ರಹ ಆಯ್ತು ಅಂತ ಹೇಳಿ ಬಿಡಕ್ ಹೋಗ್ಬಾರ್ದು. ಇವಾಗ ಹೆಂಗ್ ಪೂಜೆ ಮಾಡ್ತಾ ಇದೀಯಾ, ಪ್ರತಿ ಗುರುವಾರನು ಅದೇ ರೀತಿಯಾಗಿ ಪೂಜೆ ಮಾಡ್ತಾ ಇರು ನನ್ ತಾಯಿ. ನಿನ್ಗೆ ಅನುಗ್ರಹ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ನನ್ ತಾಯಿ. ಓಕೆನಮ್ಮ? ಒಳ್ಳೇದಾಗ್ತಾ ಐತೆ ಸ್ವಾಮಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗತ್ತೆ. ನಿನ್ನ ಮಕ್ಕಳು ಭವಿಷ್ಯ ಇದೆ, ನಿನ್ನ ಮಕ್ಕಳಿಗೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ. ಒಂದ್ ದೊಡ್ಡ ಕಂಪ್ನಿಯಲ್ಲಿ ನಿನ್ನ ಮಕ್ಕ ಎಷ್ಟ್ ಜನಮ್ಮ ಮಕ್ಕಳು? ನನಗೆ 3 ಹೆಣ್ಮಕ್ಳು ಸ್ವಾಮಿ. 3 ಹೆಣ್ಮಕ್ಳ? ಆಯ್ತು, ಅದ್ರಲ್ಲಿ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರ ಮಕ್ಕಳು ನಿಮ್ಗೆ. ಒಳ್ಳೇದಾಗ್ಲಿ. ನೀನು ಏನು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡ್ತೀಯಲ್ಲ ನನ್ ತಾಯಿ, ಅದು ಬಹಳ ಅನುಗ್ರಹ. ಬೇಗ ಅದ್ಭುತವಾಗಿ ಮಕ್ಕಳಿಗೆ ಅನುಗ್ರಹ ಮಾಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಮಕ್ಕಳಂದ್ರೆ ತುಂಬಾ ಇಷ್ಟ ರಾಯರಿಗೆ. ಚಿಂತೆ ಮಾಡ್ಬೇಡ, ನೀನ್ ನನ್ನನ್ನು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡು, ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಮಗಳೇ ಅಂತ ಹೇಳ್ತಾರೆ ರಾಯರು. ಓಕೆನಮ್ಮ? ಅವ್ರ ಅನುಗ್ರಹ ಇದ್ರೆ ಸಾಕು. ಅನುಗ್ರಹ ಇರುತ್ತೆ ತಾಯಿ. ಅನುಗ್ರಹ ಇದ್ದಾಗ ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ಒಳ್ಳೇದಾಗ್ಲಿ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ. ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲ್ ಇದ್ರಮ್ಮ? ನಾವು ಇದ್ರಾಗಿ ಮೇಡಮ್, ಅದೇ GOT ಹಾಸ್ಪಿಟ್ಲು, IGOT ಹಾಸ್ಪಿಟ್ಲ್. ಅಲ್ಲಿದ್ರ? ಎಷ್ಟು ದಿನ ಇದ್ರಿ ಬೆಂಗಳೂರಲ್ಲಿ? 3 ದಿನ ಇದ್ವಿ ಸ್ವಾಮಿ. 3 ದಿನ ಇದ್ರಾ? ಓಕೆ. ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಟ್ರೀಟ್ಮೆಂಟ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಓಕೆ, 3ನೇ ದಿನಕ್ಕೆ ಸಕ್ಸಸ್ ಆಗಿ ಬಂತು ಅಂತ ಹೇಳ್ತಾ ಇದೀಯಾ? ಆಯ್ತಮ್ಮ. ಒಳ್ಳೇದಾಗ್ಲಿ ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡು. ಓಕೆನಮ್ಮ? ಅದೇ ನನ್ ಮಗಳದೊಂದು ಇದಾದ್ರೆ ಸಾಕು, ದಾರಿ ಆಗುತ್ತೆ. ಚಿಂತೆ ಮಾಡ್ಬೇಡ ನನ್ ತಾಯಿ. ನಿನ್ನ ಮಗಳದು ಒಳ್ಳೇದಾಗತ್ತೆ. ನಿನ್ ಮಗಳಿಗೆ ಇವಾಗ ಇದ್ರದ್ದು ಯಾವ್ದು ಎಕ್ಸಾಮ್ದು ವಿಚಾರ ಕೇಳಿದ್ರಲ್ಲಮ್ಮ? ಅದೇ ಸ್ವಾಮಿ. ಆಯ್ತು. ಆಯ್ತು ಸ್ವಾಮಿ, ಅದ್ ಹಾಕಿ ಇನ್ನ ಬರ್ಲಿಲ್ಲ. ಸೀಟ್ಗಳು ಸಿಗಲ್ಲ ಅಂತ ಇದಾರೆ. ನಾಳೆ ಒಳಗಾಗ್ ಬಂದ್ರೆ ಸೀಟ್ಗಳು ಇಲ್ಲ ಅಂತ ಇದಾರೆ. ಹೌದಾ? ಇವತ್ತು ನಾನು ನಿಮ್ಗೆ ಒಂದು ಪವರ್ಫುಲ್ ಆದಂತ, ಈಗ ಮಕ್ಕಳಿಗೋಸ್ಕರನೇ ಅದ್ರ ವ್ರತವನ್ನು ಹೇಳ್ತೀನಿ. ಈ ತರದಲ್ಲಿ ವ್ರತ ಮಾಡಿದ್ರೆ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ. ಅದು ಓಕೆನಮ್ಮ? ಆ ವ್ರತ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಓಕೆಮ್ಮ, ಹೇಳ್ತೀನಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಸಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ಕಾಮಧೇನುವೇ. ರಾಯರಿದ್ದಾರೆ ನನ್ ತಾಯಿ.